ರೈತರಿಗೆಂದೇ ಪ್ರಸ್ತುತಪಡಿಸಿರುವಂತಹ ಬಹು ಉಪಯೋಗಕಾರಿ ಯಂತ್ರ. 100 ಎಕರೆ ಜಮೀನೇನು ಮಾಡಿದೆ, ಆದರೆ ಸರಿಯಾದ ಟೈಮಿಗೆ ಸ್ಪ್ರೇಯರ್ ಹಾಗೂ ಕಲ್ಟಿವೇಶನ್ ಮಾಡಲಿಕ್ಕೆ ಆಳ್ಗಳೇ ಸಿಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರಾ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಒಂದು ದಿನದಲ್ಲಿ 12 ರಿಂದ 20 ಎಕರೆ ಸ್ಪ್ರೇಯರ್ ಹಾಗೂ ಇಂಟರ್ ಕಲ್ಟಿವೇಶನ್ ಮಾಡುವಂತ ಯಂತ್ರ. ರೈತ ಬಾಂಧವರೇ, ಇವತ್ತು ನಾವು ಇರೋದು ಬಂದ್ಬಿಟ್ಟು KRDB ಇಂಡಸ್ಟ್ರಿಯಲ್ ಎಸ್ಟೇಟ್ ತಾರಿಯಾಳದಲ್ಲಿ ಬರುವಂತಹ SRJ ಅಗ್ರೋ ಇಂಡಸ್ಟ್ರೀಸ್ ಕಂಪನಿಯ ಈ ಯಂತ್ರದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫೀಲ್ಡ್ ಅಲ್ಲಿ ರೈತರು ಇದನ್ನ ಬಳಕೆ ಮಾಡಿ ಏನೆಲ್ಲ ಲಾಭ ಪಡೆದಿದ್ದಾರೆ ಅನ್ನೋದನ್ನ ಕೂಡ ನೋಡ್ಕೊಂಡ್ ಬರೋಣ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ರೈತರಿಗೆ ಶೇರ್ ಮಾಡಿ. ರೈತ ಬಾಂಧವರೇ, ಇವಾಗ ನಮ್ಮ ಜೊತೆ ಇದ್ದಾರೆ ರೈತರಾದಂತಹ ಇರ್ಫಾಕ್ಷಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಮಷಿನ್ ಎಲ್ಲಿ ತೊಗೊಂಬಂದ್ರಿ ಸರ್ ನೀವು? ಇಲ್ಲಿ ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಐತಲ್ರಿ, KRDB ಅದು. ಹಾಂ ರೀ, ಅಲ್ಲಿ ತೊಗೊಂಡವ್ರು. ಈಗ ಮಾರ್ಕೆಟ್ನಲ್ಲಿ ಟ್ರ್ಯಾಕ್ಟರ್ಗಳು ಅದಾವ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಅದಾವ, ಅದನ್ನೆಲ್ಲ ಬಿಟ್ಟರೆ ನೀವು ಈ ಮಷಿನ್ ತೊಗೊಳಕ್ಕೆ ಮುಖ್ಯವಾಗಿ ಏನು ಕಾರಣ? ಈಗ ಬೇರೆ ಟ್ರ್ಯಾಕ್ಟರ್ ತೊಗೊಳಕ್ಕೆ ಹೋದ್ರೆ ಟ್ರ್ಯಾಕ್ಟರ್ಗೆ ಈಗ ನಾವು ಹೊಸ ಗಾಡಿ ತೊಗೊಂಡ್ರೆ 5 ಲಕ್ಷ ರೂಪಾಯಿ ಬೇಕು ರೀ. ಆಮ್ಯಾಗ ವಿತ್ ಗಾಲಿ ಎಣ್ಣೆ ಸಟ್ಟು ಅಷ್ಟ ಕೊಡ್ತಾರೆ, ಅದಕ್ಕೆ 2 ಲಕ್ಷ ರೂಪಾಯಿ ಬೇಕು ರೀ. ಒಟ್ಟು 7 ಲಕ್ಷ ರೂಪಾಯಿ ಇದಕ್ಕತಿ. ಇದು ನಮ್ಮ ಎಸ್ಟಿಮೇಟ್. ಹಾಂ ರೀ, ಹಾಂ. ನಮ್ಗೆ ಇದು ಬಂದ್ರಿ ಗಾಲಿನೂ ಕೊಡ್ತಾರೆ, ಎಣ್ಣೆ ಹೊಡಿ ಮಷೀನು ಕೊಡ್ತಾರೆ, ಎಡಿ ಕುಂಟಿ ಕೊಡ್ತಾರೆ. ಮತ್ತು ಅವ್ರು ಎಡಿ ಕುಂಟಿ ಕೊಡೋದಿಲ್ಲ, ಇವ್ರು ಎಡಿ ಕುಂಟಿನೂ ಕೊಡ್ತಾರೆ ಹೊಡ್ಯಾಕ. ಹಾಂ ರೀ, ಹಾಂ. ಹಿಂಗಾಗಿ ನಮ್ಗೆ ಆಮ್ಯಾಗ ರೊಕ್ಕನೂ ಕಡಿಮೆ ಆಕತ್ರಿ. 2,10,000 ರೂಪಾಯಿ ಪ್ರೈಸ್ ಬಂದು. ಹಾಂ ರೀ, ಇದಕ್ಕೆ ನಮಗೆ ಎಲ್ಲದಕ್ಕೂ ಅನುಕೂಲ ಆಕತ್ರಿ ಇದು ಗಾಡಿ. ಇದನ್ನ 40 ಎಕರೆ ಹೊಲಕ್ಕೆ ದುಡಿಮೆ ದುಡಿಸಿ ನೋಡ್ರಿ ನಾವು. 1 ಎಕರೆ ಒಂದು ದಿವ್ಸಕ್ಕೆ ರೀ ನಾವು ಆರಾಮ್ ಮಾಡ್ದೇವ್ರಿ. ನಾವು ಮುಂಜಾನೆಯಾಗ 6:30 7 ಗಂಟೆಗೆ ಹೋಗಿ ಮಧ್ಯಾಹ್ನ 12 ಗಂಟೆಗೆ ಬಂದೇವ್ರಿ. 12 ಎಕರೆ ಹೊಲ ಸ್ಪ್ರೇ ಮಾಡೇವಿ. 12 ಎಕರೆ 12 ರಿಂದ 14 ಎಕರೆ ಸ್ಪ್ರೇ ಮಾಡೇವಿ. ಆಮ್ಯಾಗ ಎಡಿ ಕುಂಟಿ ನಾವು ಮುಂಜಾನೆಯಾಗ 9-10 ಗಂಟೆಗೆ ಹೋಗಿ ಸಾಯಂಕಾಲ 4-5 ಗಂಟೆಗೆ 9 ಎಕರೆ ಹೊಲ ಎಡಿ ಕುಂಟಿ ಹೊಡ್ಕೊಂಡು 1 ಎಕರೆ ನೋಡ್ರಿ. ಎಡಿ ಕುಂಟಿ ಹೊಡೆದ್ವಿ ಅಂದ್ರೆ 40 ರಿಂದ 50 ರೂಪಾಯಿ ತೊಗೊಂಡ್ರಿ ಎಕರೆಗೆ ಎಡಿ ಕುಂಟಿಗೆ. 1 ಎಕರೆಗೆ ರೀ? ಹ್ಞೂ ರೀ. 45 ರೂಪಾಯಿ ಹಾಕಿದ್ರೆ ಸಾಕ್ರಿ ಪೆಟ್ರೋಲ್ ಅಷ್ಟು. ಎಣ್ಣೆ ಹೊಡ್ಯಾಕ್ರಿ 1 ಎಕರೆಗೆ 20 ರೂಪಾಯಿ ಬೇಕು ಎಣ್ಣೆ ಹೊಡ್ಯಾಕ ಪೆಟ್ರೋಲ್. ಈಗ ರೈತರು ಇದನ್ನ ಎಲ್ಲಾರು ತೊಗೊಂಡ್ರಂತೂ ಭಾಳ 1ನೇ ನಂಬರ್ ಇದು. ಅವ್ರಿಗೆ ಗಾಡಿದು ವೇಟುನು ಹಾಕ್ರ. ಆಮ್ಯಾಗ ಅವ್ರಿಗೆ ರೊಕ್ಕದ್ದು ಪ್ರಾಬ್ಲಮ್, ರೊಕ್ಕದ್ದು ಭಾಳ ಇದು ಬರೋದಿಲ್ಲ ಖರ್ಚು. ಅಲ್ರಿ ರೊಕ್ಕ ನಮಗೆ ಎಷ್ಟು ರೀ? ಈಗ 2,10,000 ರೂಪಾಯಿ ಅಂತಂದ್ರೆ ಈಗ 7 ಲಕ್ಷ ರೂಪಾಯಿ ಇಲ್ಲ, 2 ಲಕ್ಷ ರೂಪಾಯಿ ಇಲ್ಲ. ಮತ್ತೀಗ ಅದು 7 ಲಕ್ಷ ರೂಪಾಯಿಗೆ ನಾವು ಲೋನ್ ಮಾಡೋದು, ಬ್ಯಾಂಕಿನ ಲೋನ್ ಕಟ್ಬೇಕಾ? ಲೋನ್ ಮಾಡಿಸಿ ಲೋನ್ ಕಟ್ಟುದು ಭಾಳ ಬೆಳಿ ಬರ್ತೈತಿಲ್ಲೋ ಗ್ಯಾರಂಟಿ ಇರಲ್ಲ. ಮುಂದಿಂದು ಬರಗಾಲ ಬೀಳ್ತಾವು, ಆಮೇಲೆ ಮಳಿ ವಿಪರೀತ ಆಕತಿ. ಅದ್ರ ಅಷ್ಟು ನಾವು ಮಾಡಿ ಸಾಲ ಮಾಡಿ ಮತ್ತೆ ಹಿಂದ್ಗಡೆ ನೀವು ಟಿವಿಯಾಗ ಪೇಪರ್ ನೋಡ್ತೇವೆ, ಅವ ಎಣ್ಣೆ ತೊಗೊಂಡ, ಇವ ಊರ್ಲಕ್ಕೊಂಡ, ರೈತ ಆತ್ಮಹತ್ಯೆ ಮಾಡ್ಕೊಂಡ, ಹಿಂಗೆಲ್ಲ ಬರ್ತಾವಲ್ಲ. ಅಷ್ಟೇ ಯಾಕೆ ನಾವು ಕೈ ಸುಟ್ಕೋಬೇಕಂತ ನಾವು ಆಸೆಗಿದ್ದಷ್ಟು ಕಾಲ್ ಚಾಚಬೇಕು. ನಮ್ದು ಇದು ಕೆಲಸ ಕೊಡ್ತಾರೆ, ಇದ್ಯಾಕೆ ಮಾಡಬಾರ್ದು ಅಂತ ನಾವು 500 ಎಕರೆ 600 ಎಕರೆ ಐತೆ ಅಂದ್ರೆ ಒಳಸೋದು ಗಾಡಿ. ಇದು ಗಾಡಿ ಒಳಸೋದು ನಾ ಗ್ಯಾರಂಟಿ ಕೊಡ್ತೇವೆ. ಕಂಪನಿಯವ್ರು ಬೇಡ್ರಿ, ನಾ ಗ್ಯಾರಂಟಿ ಕೊಡ್ತೇನೆ. ಈಗ ನೀವು ಟ್ರ್ಯಾಕ್ಟರ್ ತೊಗೊಂಡು 7 ಲಕ್ಷ ರೂಪಾಯಿ ನೀವು 7 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನೀವು 1 ವರ್ಷಕ್ಕೆ ಎಷ್ಟು ದುಡಿತೀರಿ? ಅದ್ರಾಗ ಭಾಳ ಅಂದ್ರೆ 1 ಲಕ್ಷ 1.5 ಲಕ್ಷ ರೂಪಾಯಿ ಇನ್ಕಮ್ ಬರ್ತೈತಿ. 1 ಲಕ್ಷ ರೂಪಾಯಿ 1.5 ಲಕ್ಷ ರೂಪಾಯಿ ಇನ್ಕಮ್ ಬರ್ತೈತಿ ಅಂದ್ರೆ ಬಡ್ಡಿ ಕಟ್ಟೋದಾಗೋಲ್ಲ ನಮಗೆ. ಅದಕ್ಕೆ ಆಕತಿ. ಇದಕ್ಕಾದ್ರೆ ಏನಾಕತಿ, ನಾವು ಈಗ ನಮ್ಮ ಕಡೆ ಒಂದಿಷ್ಟು ದುಡ್ಡು ಇರ್ತೈತೆ, ದುಡ್ಡು ಕೊಟ್ಟಿರ್ತೇವೆ ಅವ್ರಿಗೆ. ಆಮ್ಯಾಗ ಒಂದಿಷ್ಟು ಲೋನ್ ಮಾಡಿ ಅದ್ರ ದುಡ್ಡು ಹಾಕಿರ್ತೇವೆ. ಒಟ್ಟು ಒಂದು 1.5 ಲಕ್ಷ ರೂಪಾಯಿ ಲೋನ್ ಮಾಡ್ತೀವಿ. ಈಗ ನಾವು ಆರಾಮ ಬ್ಯಾಂಕ್ ಲೋನ್ ಮಾಡಿದ್ವಿ ಅಂತಂದ್ರೆ ನೀವು ಒಂದು 50,000 ರೂಪಾಯಿ ಅದ್ರ ಉಳಿಸ್ಕೊಂಡು 50,000 ರೂಪಾಯಿ ಲೋನ್ ಕಟ್ಕೊಂಡು ಹೋಗ್ರಿಲ್ಲ. ಈಗ 2 ಸೀಸನ್ದಾಗ ಮುಟ್ಟೋಗ್ಬಿಡ್ತೇವೆ ಅವ್ರ ರೊಕ್ಕ. ನಾವೊಂದು 50,000 1 ಲಕ್ಷ ರೂಪಾಯಿ ನಮ್ಮ ಕಡೆ ಒಂದು ಇರ್ತೈತೆ, ಅದಷ್ಟು ದುಡ್ಡು ಅಂದ್ರೆ ಲೋನ್ ಇದಾಗ್ಬಿಡ್ತೈತಿ. ಸ್ನೇಹಿತರೆ, ಇವಾಗ ನಮ್ಮ ಜೊತೆ ಇದ್ದಾರೆ ನಂದಿ SRJ ಅಗ್ರೋ ಇಂಡಸ್ಟ್ರಿಯ ಮಾಲೀಕರಾದಂಥ ಮಿಸ್ಟರ್ ಮಾಂತೇಶನ್ ಅವರು. ಸರ್ ನಮಸ್ಕಾರ. ನಮಸ್ತೆ. ಹೆಂಗದಿರಿ ಅಣ್ಣಾರ? ಆರಾಮದೇವಿ. ಆರಾಮನ್ರಿ. ತುಂಬಾ ಖುಷಿ ಆಯ್ತು ನನಗೆ. 3 ವರ್ಷದ ಹಿಂದೆ ನಿಮ್ಮ ಒಂದು ಶ್ರಮಪಟ್ಟು ಒಂದು ಮಷಿನ್ ಪ್ರೊಡಕ್ಟಿವಿಟಿ ಮಾಡಿದೀರಾ. ಸುಮಾರು ರೈತರ ಅನುಭವನ ಕೇಳಿದೆ ನಾನೀಗ. ಎಲ್ಲ ರೈತರು ಬಂದ್ಬಿಟ್ಟು ಅವ್ರ ಮನಸ್ಸಿನಿಂದ ಬಾಯಿ ಬಿಚ್ಚಿ ಮಾತಾಡಿದ್ರೆ, ಇಲ್ಲ ಸರ್ ಎಲ್ಲ ರೈತರು ಇದನ್ನ ತಗೋಬೇಕು, ಕೊಡ್ಬೇಕು ಇದನ್ನ ಅಂತೇಳಿ. ಬಟ್ ನಾನು ನಿಮ್ಮ ಕಡೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೇನೆ. ಎದಕ್ಕೆ ನೀವು ಇನ್ನೂ ಕೂಡ 3 ವರ್ಷ ಆದ್ರೂ ಕೂಡ ರೈತರಿಗೆ ಇದನ್ನ ಎದಕ್ಕೆ ತಲುಪಿಸ್ತಾ ಇಲ್ಲ? ನೀವು ಪ್ರೊಡಕ್ಷನ್ ಎದಕ್ಕೆ ಮಾಡ್ತಾ ಇಲ್ಲ ಜಾಸ್ತಿ ದೊಡ್ಡ ಪ್ರಾಡಕ್ಟ್ ಮಾರ್ಕೆಟಿಗೆ ಬಿಡ್ಬೇಕಂದ್ರೆ ಅದ್ರದ್ದು ಪ್ರಾಬ್ಲಮ್ಸ್ ಏನು ನಾವು ಫಸ್ಟ್ ತಿಳ್ಕೊಬೇಕು. ಓನರ್ ಆದವ್ರು ಪ್ರಾಡಕ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಪ್ರಾಡಕ್ಟಲ್ಲಿ ಪ್ರಾಬ್ಲಮ್ ಬರ್ಲಾರ್ದಂಗೆ ಮಾಡ್ಬೇಕು ನಾವು ಪ್ರಾಡಕ್ಟ್. ಈಗ ರೈತರಿಗೆ ಕೊಟ್ಟು, ಯಾಕಂದ್ರೆ ಅವ್ರದ್ದು ಪ್ರಾಬ್ಲಮ್ಸ್ ಭಾಳ ಇರುತ್ತೆ. ಅದ್ರೊಳಗೆ ನಂದೊಂದು ಪ್ರಾಬ್ಲಮ್ ಆ್ಯಡ್ ಮಾಡಿ ನಾ ಎದಕ್ಕಾರ ತೊಗೊಂಡೆಪ್ಪ ಅನ್ನೋ ಒಂದು ಫೀಲಿಂಗ್ ಬರಬಾರ್ದು. ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡಿವಿ ಅಂದ್ರೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಫಸ್ಟ್ ನೋಡೋಣ, ಆಮ್ಯಾಗ ಅದನ್ನ ಮಾರ್ಕೆಟ್ ಬಿಡ್ಬೇಕು. ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ. ಈಗ ಅದಕ್ಕಿಂತನೂ ಒಂದಿಟ್ಟು ಅಪ್ಪರ್ ವರ್ಷನ್ ಮಾಡಿದ್ವಿ. ಈಗ ಆಫ್ಟರ್ 3 ವರ್ಷದಲ್ಲಿ ಏನು ಸ್ವಲ್ಪ ಸಣ್ಣ ಪುಟ್ಟ ಸ್ವಲ್ಪ ಬರೋದೆ ಯಾವುದು ಅಂದ್ರೆ ನಾವು ಏನು
ದೇವರಲ್ಲ, ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಅದನ್ನ ಸಾಲ್ವ್ ಮಾಡಿದ್ವಿ ಪೂರ್ತಿ. ಯಾವುದೇ ಪ್ರಾಬ್ಲಮ್ ಬರ್ಲಾರ್ದಂಗೆ ಮಾಡಿದೀವಿ. ರೈತರಿಗೆ ಏನು ಕಡಿಮೆ ವೆಚ್ಚದಲ್ಲಿ ಬರುತ್ತೆ. ಬರೀ 650 ml ಒಳಗೆ 70 hours ಆದ್ಮೇಲೆ ಚೇಂಜ್ ಮಾಡಿಬಿಡೋದು. ಆಯಿಲ್ ಚೇಂಜ್ ಮಾಡೋದು ಕಲಿಸ್ತೀವಿ. ಸರ್ವಿಸ್ ಮೇಜರ್ ಏನಾರ ಪ್ರಾಬ್ಲಮ್ ಅಂದ್ರೆ ನಾವು ಮಾಡ್ತೀವಿ. ಮೇಜರ್ ಬರ್ಲಾರ್ದಂಗೆ ಮಾಡಿದೀವಿ ಗಾಡಿ. ಈಗ ಟ್ರ್ಯಾಕ್ಟರ್ ಆದ್ರೂ ನೀವು ಹೋಗಿ ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕು, ಅಲ್ಲಿ ಅಷ್ಟು ರೊಕ್ಕ ಖರ್ಚಾಗುತ್ತೆ ನಿಮ್ಗೆ. ಇದರಲ್ಲಿ ಅಷ್ಟು ಮೇಜರ್ ಏನು ಪ್ರಾಬ್ಲಮ್ ಬರಂಗಿಲ್ಲ. ನಾಳೆ ನೀವು ಈ ಎಂಜಿನ್ ಪ್ರಾಬ್ಲಮ್ ಅಂದ್ರೆ ಒಂದು 6-7 ವರ್ಷ ಆಗಿದ ಮೇಲೆ ಪ್ರಾಬ್ಲಮ್ ಆಯಿತು, ಎಂಜಿನ್ ಚೇಂಜ್ ಮಾಡಿಬಿಟ್ರೆ ಗಾಡಿ ಹೊಸದೇ. ಮತ್ತೆ ಮೇನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಾಲುಗಳು ತುಳಿಬಾರ್ದು, ವೇಸ್ಟ್ ಭಾಳ ಆಗ್ಬಾರ್ದು ಅನ್ನೋದಕ್ಕೆ ಮೇನ್ ಕಾನ್ಸೆಪ್ಟ್. ಗಾಲಿ ಮೇಲೆ ಅದು ಗಿಡದ ಮೇಲೆ ಆದ್ರೂ ಏನಾಕೈತಿ, ಗಾಡಿ ಕಟ್ ಹಾಕವ ದೊಡ್ಡ ಟ್ರ್ಯಾಕ್ಟರ್ ಆದ್ರೆ. ಇದು ಕಟ್ ಆಗ್ಲಾರ್ದಂಗೆ ವೇಟ್ ಕಡಿಮೆ ಇಟ್ಟಿದ್ದೀವಿ. ಕಸು ಹಂಗೆ ಇದೆ. ಮತ್ತೆ ಗಾಡಿ ಯಾವ್ದು ಲೈಟ್ ವೇಟ್ ಇದೆ ಅಂತಂದು ಕಸು ಕಡಿಮೆ ಇಲ್ಲ, ವೇಟು ಕಡಿಮೆ ಇದ್ರು ಕಸು ಹೆಚ್ಚಿಗೆ ಇದೆ. ಆರಾಮಾಗಿ 8 ಕುಂಟಿ ತನ ಜಗ್ಗತ್ತೆ. ಆದ್ರೆ ನಾವು 6 ಕುಂಟಿ ಕೊಡ್ತಿದೀವಿ, ಅಂದ್ರೆ ಜೋಡ್ ಕುಂಟಿ ಅಂತ ಕೊಡ್ತೀವಿ. ಬೇಡಪ್ಪ ಅಂದ್ರೆ ಸಿಂಗಲ್ ಕುಂಟಿನೂ ಪ್ರೊವೈಡ್ ಮಾಡ್ತೀವಿ. ಈಗ ಬೆಳೆಗಳ ತಕ್ಕಂಗೆ ನಾವು ವೀಲ್ಸ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಈಸಿ ಆಗಿಲ್ಲ ಅಂತ ಸ್ವಲ್ಪ ಮೈನ್ಯೂಟ್ ಆದ್ರೂ ಚೇಂಜ್ ಮಾಡುವಂಗೆ ಇಟ್ಟಿದ್ದೇವೆ. ಪಂಪಿಗೆ ಬೇರೆ ಇಂಜಿನ್ ಇದೆ ಅಥವಾ ಇಲ್ಲ, ಅದೇ ಎಂಜಿನ್ ಅಲ್ಲೇ ರನ್ ಆಗುತ್ತೆ. ಆದ್ರೆ ಅದು ಕ್ಲಚ್ ಸಿಸ್ಟಮ್ ಪ್ರೊವೈಡ್ ಮಾಡಿದೀವಿ. ಎಷ್ಟು HP ಇಂಜಿನ್ ಇದೆ ಸರ್? ಇದು 8 HP ಎಂಜಿನ್ ಬರುತ್ತೆ. ಇದು 30-40 ಲೀಟರ್ದು HT ಪಂಪ್ ಬರುತ್ತೆ ಸರ್. ಪ್ರೆಷರ್ ಏನ್ ಬಿಲ್ಡ್ ಹೆವಿ ಆಗುತ್ತೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇದ್ರೊಳಗೆ 4 ಫಾರ್ವರ್ಡ್, ಒಂದು ರಿವರ್ಸ್ ಗೇರ್ ಬರುತ್ತೆ ಸರ್. ನೋಡ್ತಿರ್ಬೋದು ನೀವು, ಸೇಮ್ ಕಾರಿನ ಗೇರ್ ತರ ಸಿಸ್ಟಮ್ನೇ ಇದೆ ಇದರಲ್ಲಿ ಸರ್. ಇದು ಬ್ರೇಕ್ ಸರ್? ಇದು ಬ್ರೇಕ್ ಬರುತ್ತೆ ಸರ್. ಈ ಕಡೆ ಕ್ಲಚ್ ಬರುತ್ತೆ ಸರ್. ಇದರಲ್ಲಿ ಕ್ಲಚ್ ಇರುತ್ತೆ, ಲೈಟ್ ಬರುತ್ತೆ ಇದರಲ್ಲಿ. ಬ್ರೇಕ್ ಕೂಡ ನೋಡ್ತಿರ್ಬೋದು ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ಜಸ್ಟ್ ನಾ ಒಂದು ಕಿರ್ಬಳ್ಳಿ ಆಪರೇಟ್ ಮಾಡ್ತಾ ಇದ್ದೀನಿ. ಇದು ಸಿಸ್ಟಮ್ ಏನಂದ್ರೆ, ಈಗ PTO ಬರುತ್ತೆ ಟ್ರ್ಯಾಕ್ಟರ್ ಅಲ್ಲಿ. ನಾ PTO ಡೆವಲಪ್ ಮಾಡಕ್ಕೆ ಬರಂಗಿಲ್ಲ. ಇದರಲ್ಲಿ ಕ್ಲಚ್ ಸಿಸ್ಟಮ್ ಲಿಂತ ಈ ಎಂಜಿನ್ ಲಿಂದ ಏನ್ ಬರುತ್ತೆ ಅದರಲ್ಲಿ ಇದನ್ನ HT ಪಂಪ್ ರನ್ ಮಾಡ್ತೀವಿ. ಜಸ್ಟ್ ಇದನ್ನ ಲಾಕ್ ಮಾಡ್ಬಿಟ್ರೆ ಲಾಕ್. ಇದು ಲಾಕ್. ಇದು ಆಕ್ಚುಲಿ ಈಗ ಅನ್ಲಾಕ್ ಇದೆ. ಈಗ ಕ್ಲಚ್ ಡಿಸ್ಎಂಗೇಜ್ ಇದೆ. ಇದನ್ನ ಎಂಗೇಜ್ ಮಾಡ್ಬೇಕಂದ್ರೆ ಇಷ್ಟು ಹಾಕಿದ್ರೆ ಸಾಕು, ಎಂಗೇಜ್. ಜಸ್ಟ್ ಸಿಂಪಲ್ ಸ್ಟಾರ್ಟ್, ಸ್ಪ್ರೇಯಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. 200 ಲೀಟರ್ ಟ್ಯಾಂಕ್ ಬರುತ್ತೆ. ಆರಾಮಾಗಿ 2 ಎಕರೆ ತನಕ ಕವರ್ ಮಾಡ್ಬೋದು ನೀವು. 18 ಇಂಚಿನ 14 ನೋಜಲ್ ಬರುತ್ತೆ. ಸಾಲಿನ ಅನುಗುಣವಾಗಿ ನೀವು ಹೊಂದಿಸ್ಕೋಬಹುದು ಗಾಲಿಗಳನ್ನ. 14 ಇದರಲ್ಲಿ ಮೇನ್ ಬರುತ್ತೆ. ನಾಜಲ್ ಅಲ್ಲಿ ಇಟಾಲಿಯನ್ ನಾಜಲ್ ಹಂಗೆಲ್ಲ ಹೇಳ್ತಾರೆ. ಅದ್ರ ನಾವು ಲೋಕಲ್ ಎದಕ್ಕೆ ಕೊಟ್ಟಿದೀವಿ ಅಂದ್ರೆ, ಮೇಂಟೆನ್ಸ್ ಏನೋ ಪ್ರಾಬ್ಲಮ್ ಅಂದ್ರೆ ಈಸಿ ಸಾಲ್ವ್ ಆಗಲಿ ಅನ್ನೋದಕ್ಕೆ. ಇದರಲ್ಲಿ ವಿತ್ ಫಿಲ್ಟರ್ ಬರುತ್ತೆ ಇದರಲ್ಲಿ. ಅದರಲ್ಲಿ ಫಿಲ್ಟರ್ ಇರುತ್ತೆ. ಯಾವುದೇ ಮೇಜರ್ ಪ್ರಾಬ್ಲಮ್ ಬರಂಗಿಲ್ಲ ಸರ್. ಈಗ ಪ್ರೆಸೆಂಟ್ ಆಗಿ ನಾವು 7,10,000 ರೂಪಾಯಿಗೆ ಎಡೆ ಕುಂಟೆ, ಔಷಧಿ ಹೊಡೆಯೋದು ಮತ್ತೆ ಗಾಡಿ ವಿತ್ ಕೊಡ್ತಿದ್ದೀವಿ. ಮುಂದಿನ ಸೀಸನ್ ಅಲ್ಲಿ ಅಮೌಂಟ್ ಹೆಚ್ಚಿಗೆ ಆಗೋ ಚಾನ್ಸಸ್ ಇರುತ್ತೆ. ಪ್ರೆಸೆಂಟ್ ಈಗ ಈ ಸೀಸನ್ ಅಲ್ಲಿ ಯಾವುದೇ ಇನ್ಕ್ರಿಮೆಂಟ್ ಏನು ರೇಟ್ ಹೆಚ್ಚಿಗೆ ಮಾಡಂಗಿಲ್ಲ ಸರ್. ಮತ್ತೆ ಇದ್ರೊಳಗೆ ಇವ್ರು ಸರ್ ಸಲ ಸ್ಪೆಷಲ್ ಏನ್ ಮಾಡ್ತಿದೀವಿ, ಇವ್ರು ನಿಮ್ಗೆ ನೀರ್ ಪಂಪ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಬೀಳುತ್ತೆ. ಅದನ್ನ ನಾವು ಫ್ರೀ ಕೊಡ್ತಿದ್ವಿ ಸರ್ಗೆ ಅಂತ ಅಂದ್ರೆ ಕಿಟ್ ಹಾಕಿ ಕೊಡ್ತೀವಿ ಸರ್. ರೈತ ಮಿತ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನಮ್ಮ ಈ ಕಂಪ್ನಿಯವ್ರಿಗೆ ಅಂದ್ರೆ ನಂದಿ SRJ ಕಂಪ್ನಿ ಇಂಡಸ್ಟ್ರಿ ಅವ್ರಿಗೆ ಬಂದು ಹೇಳ್ಬೋದು ಸರ್, ಇಲ್ಲ ಚಾನಲ್ ನೋಡ್ಕೊಂಡ್ ಬಂದಿದ್ದೀವಿ, ನಮ್ಗೆ ಅಡಿಷನಲ್ ಆಗಿ ವಾಟರ್ ಕಿಟ್ ಕೊಡಿ ಅಂತ ಹೇಳಿ ನೀವು ಕೇಳಿಸ್ಕೊಳ್ಬಹುದು. ಅದು ಮಾಡಿ ಹೆಲ್ಪ್ ಮಾಡಿ ಸರ್. ಓಕೆ ಸರ್. ಸರ್ ನಿಮ್ಮ ಪ್ರಕಾರ ಈ ಮಷಿನ್ ಒಂದು ಬಾಳಿಕೆ ಎಷ್ಟು ಬರುತ್ತೆ ಓವರಾಲ್ ಆಗಿ? ಸರ್ ಆರಾಮಾಗಿ ಚೆನ್ನಾಗಿ ಆಯಿಲ್ ಚೇಂಜಿಂಗ್ ಪರ್ಫೆಕ್ಟ್ ಈ 70 to 80 hours ಒಮ್ಮೆ ಚೇಂಜ್ ಮಾಡಿದ್ರೆ ಆರಾಮಾಗಿ 6-7 ವರ್ಷ ಆದ್ರೂ ಏನೂ ಆಗಂಗಿಲ್ಲ ಸರ್. ಓಕೆ, ನಿಮ್ಮ ಕಂಪನಿಯಿಂದ ಗ್ಯಾರಂಟಿ ಕೊಡುತ್ತೆ, ವಾರಂಟಿ ಕೊಡುತ್ತೆ? ನಾವು 1 ವರ್ಷ ನಾವು ಏನೇ ಆದ್ರೂ ಮೇಜರ್ ಏನಾಗಲಿ ಗಾಡಿ ಟು ಗಾಡಿನ ಏನಾರ ಪ್ರಾಬ್ಲಮ್ ಅಂದ್ರೂ ನಾವು ಚೇಂಜ್ ಮಾಡಿಕೊಡ್ತೀವಿ. ಅಥವಾ ಪ್ರಾಡಕ್ಟ್ ಅಲ್ಲಿ ಏನಾರ ಕರೆಕ್ಷನ್ ಇದ್ರೆ ಅದನ್ನು ಮಾಡಿಕೊಡ್ತೀವಿ. 1 ವರ್ಷ ಗ್ಯಾರಂಟಿ ಇರುತ್ತೆ ಗಾಡಿ ಒಳಗೆ. ಥ್ಯಾಂಕ್ ಯು ಸೋ ಮಚ್. ಒಂದು ಸಂಪೂರ್ಣ ಮಾಹಿತಿಯನ್ನ ನಮ್ಮ ರೈತರೊಡನೆ ಹಂಚ್ಕೊಂಡಿದ್ದಕ್ಕೆ. ರೈತ ಬಾಂಧವರೇ, ಆನ್ ಸ್ಕ್ರೀನ್ ಮೇಲೆ ನಿಮಗೆ ನಂದಿ SRJ ಅಗ್ರೋ ಇಂಡಸ್ಟ್ರಿ ಅವರ ನಂಬರ್ ಕೊಟ್ಟಿರ್ತಾನೆ. ನೀವು ಇದಕ್ಕೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬಹುದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ತಾರಿಹಾಳ್ ಹಾಗೂ ಗಾಮಗಟ್ಟಿ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಬರುವಂಥ ಇವರ ಫ್ಯಾಕ್ಟ್ರಿಯ ಲೊಕೇಶನ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಫ್ಯಾಕ್ಟ್ರಿಗೆ ಹೋಗಿ ನಿಮಗೆ ಏನಾದರೂ ಒಂದು ಕಸ್ಟಮೈಸ್ಡ್ ಇತ್ತು, ಏನಾದರೂ ಚೇಂಜಸ್ ಇತ್ತು, ಅಥವಾ ನಿಮಗೆ ಬೇಕಾಗಿರುವಂಥ ಒಂದು ಆಪ್ಷನ್ ಏನಾದರೂ ಬೇಕಂತ ಹೇಳಿದ್ರೆ ಹೇಳಿ ನೀವೆಲ್ಲ ಮಾಡಿಸ್ಕೋಬೋದು. ಅವರೆಲ್ಲ ನಿಮ್ಗೆ ಯಾವ ಥರ ಬೇಕಲ್ಲ ಅದನ್ನ ಒಂದು ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದರದ್ದು ಒಂದು ಚಾರ್ಜಸ್ ಏನಿರುತ್ತಲ್ಲ ಅದನ್ನು ನಿಮ್ಗೆ ತೊಗೊಳ್ತಾರೆ. ಎಕ್ಸಾಂಪಲ್ ಇದು ನಿಮಗೆ 16 ಫೀಟ್ ಇದೆಯಾ, 18 ಬೇಕಾ, 20 ಬೇಕಾ, ಅದನ್ನೆಲ್ಲ ಕಸ್ಟಮೈಸ್ ಮಾಡಿಕೊಡ್ತಾರೆ. ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆದಷ್ಟು ರೈತರಿಗೆ ವಿಡಿಯೋನ ಶೇರ್ ಮಾಡಿ, ಈ ಒಂದು ಕಡಿಮೆ ಬೆಲೆಯ ಪ್ರಾಡಕ್ಟ್ ಕೂಡ ಅವರಿಗೆ ಮುಟ್ಲಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ. ಧನ್ಯವಾದಗಳು.